ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ಟೂಡೆಂಟ್ಸ್ ಪ್ಲೀಸ್ ಇವತ್ತು ನೋಡಿ ಅಗ್ನಿವೀರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸೊಲ್ಯೂಷನ್ ಮಾಡ್ತಾ ಇದ್ದೀವಿ. ಇದು ಯಾವಾಗ ನಡೆದಿರುವಂಥ ಎಕ್ಸಾಮ್ ಅಂದರೆ 17 ಏಪ್ರಿಲ್ 2023ನೇ ತಾರೀಕು ನಡೆದಂಥ ಫಸ್ಟ್ ಶಿಫ್ಟ್ನಲ್ಲಿ ನಡೆದಂಥ ಎಕ್ಸಾಮಿನೇಷನ್. ಸೊ ಟಾಪ್ 15 ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ದಯವಿಟ್ಟು ಇನ್ನೂ ಯಾರು ಹಿಂದಿನ 2-3 ಕ್ವಶನ್ ಪೇಪರ್ ಮಾಡಿಲ್ಲ, ಕೆಳಗಡೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋನು ನೋಡಿ ಸಪ್ರೇಟ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ಅದೇ ನಂತರ ನೋಡಿ, ಯಾರಿಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ, ಹೆಲ್ಪ್ ಆಗ್ತಾ ಇದೆ, ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂದ್ರೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಅದ್ರ ಜೊತೆಗೆ ಬೆಲ್ ಐಕನ್ ಒತ್ತಿ. ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವೆಶ್ಚನ್ ನೋಡಿ, 3044 3044 ಈಸ್ ಡಿವಿಸಿಬಲ್ ಬೈ ಅಂತ ಕೇಳಿದಾನೆ. ಈ ಕೆಳಗಿನ ಆಪ್ಷನ್ ಇರೋಂಥ ಸಂಖ್ಯೆಗಳಿಂದ ಯಾವ ಸಂಖ್ಯೆಗಳಿಂದ ಭಾಗ ಹೋಗುತ್ತೆ ಅಂತ ಕ್ವಶನ್ ಇದೆ. ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ಇದು ಯಾವುದರಲ್ಲಿ ಬರುತ್ತೆ ಅಂದ್ರೆ ನಂಬರ್ ಸಿಸ್ಟಮ್ ಅನ್ನೋ ಒಂದು ಚಾಪ್ಟರ್ ಇದೆ. ಸೊ ಯಾವ ಥರ ಅಂದರೆ ಎಲ್ಲದಕ್ಕೂ ಒಂದು ಏನಿದೆ, ಡಿವಿಸಿಬಿಲಿಟಿ ರೂಲ್ಸ್ ಇದ್ದಾವೆ. ಹೆಂಗೆ ಸರ್? ಸೊ ಫಸ್ಟ್ ನೋಡಿ, ಒಂದನೇ ಆಪ್ಷನ್ ಏನಿದೆ, ಮೂರಲೆ. ಸೊ ನೀವೇನು ಮಾಡಬೇಕು, 3044ಗೆ ಏನು ಮಾಡ್ತೀರಾ, ಮೂರಲೆ ಭಾಗಾಕಾರ ಮಾಡ್ತಾ ಕೂಡಬೇಕು. ಈ ಥರ ಎಲ್ಲ ಮಾಡೋದಲ್ಲ, ಟ್ರಿಕ್ ಇದಾವೆ ಇವಕ್ಕೆಲ್ಲ. ಏನು ಸರ್ ಟ್ರಿಕ್ ಅಂದರೆ ಸಿಂಪಲ್ ನೋಡಿ, ಎಲ್ಲದಕ್ಕೂ ಒಂದು ಏನಿದೆ, ಡಿವಿಸಿಬಿಲಿಟಿ ರೂಲ್ ಇದೆ. 3 ಡಿವಿಸಿಬಿಲಿಟಿ ರೂಲ್ ಏನಿದೆ ಅಂದರೆ ಸರ್, ಕೊಟ್ಟಿರುವ ಸಂಖ್ಯೆನ ಏನು ಮಾಡಬೇಕು, ಪ್ರತಿಯೊಂದು ಡಿಜಿಟನ್ನು ಕೂಡಿಸ್ರಿ. 3 0 3 3 4 7 7 4 ಎಷ್ಟಾಗತ್ತೆ ಸರ್? 11 ಆಗುತ್ತೆ. 11 ಮೂರಲೆ ಭಾಗ ಹೋಗುತ್ತಾನಪ್ಪ? ಹೋಗಲ್ಲ. ಸೊ 3 ಡಿವಿಸಿಬಿಲಿಟಿ ರೂಲ್ ಅಂದ್ರೆ ಏನ್ರೆ, ಕೊಟ್ಟಿರುವ ಸಂಖ್ಯೆಗಳನ್ನ ಡಿಜಿಟ್ನ ಕೂಡಿಸ್ಬೇಕು, ಅದು ಭಾಗ ಹೋದ್ರೆ ಅಂದ್ರೆ ಮಾತ್ರ ಏನಾಗುತ್ತೆ, ಕಂಪ್ಲೀಟ್ ಆಗಿ ಭಾಗ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಸಿಂಪಲ್ ಸಂಖ್ಯೆ ಕೂತ್ಕೋತೀನಿ, 27. ಸರ್ ಇದು ಮೂರಲೆ ಭಾಗ ಹೋಗುತ್ತೆ. ಯಾವ ಥರ ಚೆಕ್ ಮಾಡ್ಬೇಕಂದ್ರೆ, 2 7 ಕೂಡಿಸಿ ಎಷ್ಟಾಗುತ್ತೆ, 9. ಸೊ ಇದನ್ನ ಮೂರಲೆ ಭಾಗ ಮಾಡಿ ನೋಡಿ, 3 3 9. ಹಾಗಾದ್ರೆ ಇದೇನಾಗುತ್ತೆ, ಕಂಪ್ಲೀಟ್ ಆಗಿ ಹೋಗುತ್ತೆ. ಈ ತರ ಏನ್ ಮಾಡ್ಬೇಕು, ಇದು 3 ಡಿವಿಸಿಬಿಲಿಟಿ. ಸರ್ ನೆಕ್ಸ್ಟ್ 4 ಡಿವಿಸಿಬಿಲಿಟಿ ಯಾವ ತರ ಚೆಕ್ ಮಾಡ್ಬೇಕಂದ್ರೆ, ಕೊನೆಯ 2 ಸಂಖ್ಯೆಗಳಿಗೆ ಡಿವಿಸಿಬಲ್ ಆದ್ರೆ ಅದು ಕಂಪ್ಲೀಟ್ ಆಗಿ ಭಾಗ ಹೋಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಆನ್ಸರ್ ಏನಿದೆ, ಕ್ವಶನ್ ಅಲ್ಲಿ ಏನಿದೆ, 3044. ಕೊನೆಯ 2 ಡಿಜಿಟ್ ಅಂದ್ರೆ ಏನಾಗುತ್ತೆ, 44. ಸೊ 4ಲೆ ಬಾಕ್ರ ಹೋಗುತ್ತಾ, 4 1 4 1 4 1. ಓಕೆ ಸರ್, ಹೋಗುತ್ತೆ. ಹಾಗಾದ್ರೆ ಆನ್ಸರ್ ಏನ್ ಬರುತ್ತೆ, 4. ಅರ್ಥ ಆಯ್ತಾ? ಸೊ ಅದೇ ತರ ಏನ್ ಮಾಡ್ಬೇಕು, ಅದೇ ತರ ಸರ್ ಉಳಿದ ಸಂಖ್ಯೆಗಳ ಬಗ್ಗೆ ಡಿಸ್ಕಷನ್ ಮಾಡಿ ಅಂತ ಹೇಳಿದ್ರೆ, ಸೊ 5ರ ಬಗ್ಗೆ ಡಿಸ್ಕಷನ್ ನೋಡಿ. ಇವಾಗ 5 ಸಂಖ್ಯೆ ನೋಡಿ, 5 ಹೋಗ್ಬೇಕಪ್ಪ, 5ರಲ್ಲೇ ಭಾಗ ಹೋಗ್ಬೇಕು ಅಂದ್ರೆ ನೋಡಿ, ಕೊನೆಯಲ್ಲಿ ಲಾಸ್ಟ್ ಡಿಜಿಟ್ ಅಲ್ಲಿ 5 ಇರಬೇಕು ಅಥವಾ 0 ಇರಬೇಕು. ಯಾವ ತರ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, 35 ಇದು 5ರಲ್ಲೇ ಭಾಗ ಹೋಗುತ್ತೆ, ಲಾಸ್ಟಿಗೆ ಏನಿದೆ, 5 ಇದೆ. ಅದೇ ತರ ಏನು 0 30 ಇದೇನಾಗುತ್ತೆ, ಲಾಸ್ಟಿಗೆ 5ರಲ್ಲೇ ಭಾಗ ಹೋಗುತ್ತೆ. 5ರ ಡಿವಿಸಿಬಿಲಿಟಿ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಕೊನೆಯ ಸಂಖ್ಯೆ 5 ಅಥವಾ 0 ಇರಬೇಕು. 6ದು ಏನಪ್ಪಾ ಅಂದ್ರೆ, 6ದು ನೋಡಿ ಇದರಲ್ಲಿ ಎಷ್ಟು ಬರುತ್ತೆ, 2 × 3 ಕೂಡ ಬರುತ್ತೆ. ಹಾಗಾಗಿ 3 ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗಬೇಕು, 2 ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗಬೇಕು. ಈಗ ಸದ್ಯಕ್ಕೆ ನೋಡಿ ಆನ್ಸರ್ ಏನಾಗುತ್ತೆ, 4. ಯಾಕೆ ಅಂದ್ರೆ 3044 ಅಂದ್ರೆ ಕೊನೆಯ 2 ಡಿಜಿಟ್ ಏನಾಗುತ್ತೆ, 4. 2 ಭಾಗ ಹೋಗುತ್ತೆ, ಅದರಲ್ಲಿ 4ರಲ್ಲಿ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ, 4. ಸೊ ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 2, ಇಫ್ a - b = 1, a² + b² = 85, ದೆನ್ a × b = ? ಅಂತ ಕೇಳಿದಾನೆ. ಸೊ ಇಂಥ ಕ್ವಶನ್ಗೆ ಏನ್ ಗೊತ್ತಿರ್ಬೇಕು ಫ್ರೆಂಡ್ಸ್, ಸೂತ್ರ ಏನಂದ್ರೆ ಅಲೆಜಿಬ್ರಾ ಫಾರ್ಮುಲಾಸ್. ಏನ್ ಸರ್ ಇದು ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು ನಿಮಗೆ. ಯಾವ ತರ ಅಂದ್ರೆ, a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಮೇಲೆ ಅಪ್ಲೈ ಆಗಿದೆ. ಹೆಂಗೆ, a - b² ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ, a² + b² - 2ab ಸರ್. ಓಕೆ, ಇದರ ಪುಟ್ ಮಾಡಿ ವ್ಯಾಲ್ಯೂನ. a - b ಏನ್ ಕೊಟ್ಟಿದ್ದಾನೆ, 1 ಕೊಟ್ಟಿದ್ದಾನೆ ಸರ್. 1 ಹಾಕಿ ಇದ್ರ ವರ್ಗ ಆಗತ್ತಾ. ಓಕೆ, ನೆಕ್ಸ್ಟ್ a² + b² ಕೊಟ್ಬಿಟ್ಟಿದ್ದಾನೆ, ಎಷ್ಟಪ್ಪ, 85. 85 ಪುಟ್ ಮಾಡಿ -2 × ab. ಹೌದಾ? ಹಾಗಾದ್ರೆ ನೋಡಿ, ಈ -2ab ನ ಏನ್ ಮಾಡಿ ಈ ಸೈಡ್ ತಗೊಂಬರಿ, ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ, +2ab. ಬಟ್ ಇದು 1² ಏನಿರುತ್ತೆ, 1 ಆಗಿರುತ್ತೆ. 1 + 2ab = ಏನಾಗುತ್ತೆ, 85. ಅದೇ ತರ ನಮಗೇನು ಕಂಡುಹಿಡಬೇಕಾಗಿದೆ, ab ಕಂಡುಹಿಡಬೇಕಾಗಿದೆ. ಹಾಗಾಗಿ 1 ಆ ಸೈಡ್ ಕಳಿಸಿ ಏನಾಗುತ್ತೆ, 2ab = 85ರಲ್ಲಿ 1 ಹೋದ್ರೆ ಎಷ್ಟಾಗುತ್ತೆ, 84. ಹಾಗಾಗಿ ನಮಗೇನು a × b ಮಾತ್ರ. ಸೊ ಹಾಗಾಗಿ 2ನ ಮತ್ತೆ ಕಳಿಸಿ, ab = ಏನಾಗುತ್ತೆ, 84 / 2 ಅಂದ್ರೆ ಎಷ್ಟು ಬರುತ್ತೆ, ಆನ್ಸರು 42. ಹಾಗಾಗಿ ಆನ್ಸರ್ ಏನಾಗುತ್ತೆ, 42.
2. ಸೊ ಯಾವ್ದು ಫಾರ್ಮುಲಾ ಮೇಲೆ ಅಪ್ಲೈ ಆಗುತ್ತೆ ಅಂದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬಂದ್ರೆ ಈ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡಿ, ಫೈಂಡ್ ದಿ ಅವರೇಜ್ 86, 88, 90, 72, 76 ಅಂಡ್ 74. ನೋಡಿ 5 ಸಂಖ್ಯೆಗಳದ್ದು ಏನು ಕೇಳ್ತಿದ್ದಾನೆ, ಅವರೇಜ್ ಕೇಳ್ತಿದ್ದಾನೆ. ಸೊ ನಿಮ್ಗೆ ಗೊತ್ತಿರ್ಬೇಕು ಅವರೇಜ್ ಅಂದ್ರೆ ಏನ್ರಿ, ಸಮ್ ಆಫ್ ಟೋಟಲ್ ನಂಬರ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಅಂತ ಬರುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ಕೊಟ್ಟರು ಎಲ್ಲಾ ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದೋ ಡಿವೈಡ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ಇವಾಗ ನೋಡಿ ನಾನು ಏನ್ ಮಾಡ್ತೀನಿ, ಎಲ್ಲಾ ಸಂಖ್ಯೆಗಳ ಮೊತ್ತನ ಕಂಡುಹಿಡ್ಕೊಳ್ಳಿ. ಸೊ 86, 88, 90, 72, 76 ಮತ್ತು 74 ಎಲ್ಲಾ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳಿ. 6, 4, 10, 12, 8, 20, 26 ಆಯ್ತು. ನೆಕ್ಸ್ಟ್ ನೋಡಿ 7 3 ಸರ ಇದಾವೆ, 7 3 21, 2 23, 1 9 ಎಷ್ಟಾಗುತ್ತೆ, 23 9 32, 32 8 40 48 486 ಏನಾಯ್ತು, ಟೋಟಲ್ ಮೊತ್ತ ಆಯ್ತು. ಬಟ್ ಇವರು ಸಂಖ್ಯೆಗಳು ಎಷ್ಟಿದಾವೆ, 6 ಸಂಖ್ಯೆಗಳಿದಾವೆ. 6 ಸಂಖ್ಯೆಗಳ ಮೊತ್ತ ಎಷ್ಟಾಗಿದೆ, 486. ಸಿಂಪಲ್. ನಮಗೆ ಅವರೇಜ್ ಅಂದ್ರೆ ಏನ್ ಹೇಳುತ್ತೆ ಅಂದ್ರೆ ಟೋಟಲ್ ಸಮ್ ಡಿವೈಡೆಡ್ ಬೈ ನಂಬರ್ಸ್. ಟೋಟಲ್ ನೋಡಿ ಸಮ್ ಎಷ್ಟಿದಾವೆ ಈಗ 486 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳಿದಾವೆ, 6. ಕಡ್ತಾ ಹೊಡ್ರಿ, 6 ಒಂದಲೇ 6 8 48, 6 ಒಂದಲೇ 6 ಅಂದ್ರೆ ಎಷ್ಟು ಬರುತ್ತೆ ಅವರೇಜು 81. ಸೊ ರೈಟ್ ಆನ್ಸರ್ ಏನಾಗುತ್ತೆ 81 ಆಗುತ್ತೆ. ನೆಕ್ಸ್ಟ್ ನೋಡಿ, the HCF and LCM of two number are 4 and 288 and one number is 32, then find the second number. ಸಿಂಪಲ್ ಎಕ್ಸಾಂಪಲ್ ನೋಡಿ, ತುಂಬಾ ಈಸಿ ಇದೆ. ಒಂದು ಫಾರ್ಮುಲಾ ಮೇಲೆ ಪ್ರಾಬ್ಲಮ್ ಇದೆ. ಏನ್ ಸರ್ ಫಾರ್ಮುಲಾ ಅಂದ್ರೆ a ಇಂಟು ಬಿ ಈಕ್ವಲ್ ಟು LCM ಇಂಟು HCF. ಇದು ಏನಿದೆ ಫಾರ್ಮುಲಾ. ಈ ಫಾರ್ಮುಲಾ ಬಂದ್ರೆ ನಿಮ್ಗೆ ಆನ್ಸರ್ ಈಸಿಯಾಗಿ ಬರುತ್ತೆ. ಏನು ಎ ಬಿ ಅಂದ್ರೆ ಏನು, ಎರಡು ಸಂಖ್ಯೆಗಳು ಲಸ ಮತ್ತು ಮಸ. ನಿಮ್ಗಲ್ಲಿ ಕೊಟ್ಬಿಟ್ಟಿದ್ದಾನೆ, ಏನು ಕೊಟ್ಟಿದ್ದಾನೆ ಅಂದ್ರೆ HCF ಅಂಡ್ LCM ಆಫ್ ಟೂ ನಂಬರ್ ಕೊಟ್ಟಿದ್ದಾನೆ. LCM ಎಷ್ಟಿದೆ ಸರ್ 288 ಇದೆ. HCF 8 ಕೊಟ್ಟಿದ್ದಾನೆ, 4 ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾನೆ 32, ಇನ್ನೊಂದು ಸಂಖ್ಯೆ. ನಾನು ಇವಾಗ ಎ ಅಂತ ಕನ್ಸಿಡರ್ ಮಾಡ್ತೀನಿ 32. ನಮಗೇನು ಇನ್ನೊಂದು ಸಂಖ್ಯೆ ಕಂಡುಹಿಡಿಬೇಕು ಸರ್, ಬಿ ಅಂತ ಕಂಡುಹಿಡಿಬೇಕು. ನೆಕ್ಸ್ಟ್ ಹಾಗಾದ್ರೆ ಬಿ ಕಂಡುಹಿಡಿಬೇಕಂದ್ರೆ 32 ಆ ಸೈಡ್ ಕಳಿಸಿ. ಸೊ ಬಿ ಇಸ್ ಈಕ್ವಲ್ ಟು 288 ಇಂಟು 4 ಡಿವೈಡೆಡ್ ಬೈ 32. 4 ಒಂದ್ಲೆ 4 ಎಂಟ್ಲೆ 8 ನೋಡ್ರಿ, 8 4 8 3 24, 8 6 48. ಹಾಗಾಗಿ ಆನ್ಸರ್ ಏನ್ ಬರುತ್ತೆ 36 ಇಸ್ ದಿ ರೈಟ್ ಆನ್ಸರ್. ಸಿಂಪಲ್ ನೋಡಿ, ಈ ಫಾರ್ಮುಲಾ ನೀವು ಇಟ್ಕೋಬೇಕು ಮೈಂಡ್ ಅಲ್ಲಿ. ಎ ಇಂಟು ಬಿ ಈಕ್ವಲ್ ಟು LCM ಇಂಟು HCF. ಈ ಫಾರ್ಮುಲಾ ಹಾಕ್ಬಿಟ್ರೆ ನಿಮ್ದು ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಇಫ್ ದಿ ಲೆಂತ್ ಬ್ರೆಡ್ತ್ ಅಂಡ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಆರ್ 15 ಸೆಂಟಿಮೀಟರ್, 10 ಸೆಂಟಿಮೀಟರ್ ಅಂಡ್ 1300 ಸೆಂಟಿಮೀಟರ್ ಸ್ಕ್ವೇರ್, ದೆನ್ ಇಟ್ಸ್ ಹೈಟ್ ಈಸ್. ಏನ್ ಕೇಳಿದಾನೆ, ಎತ್ತರವನ್ನ ಕೇಳಿದಾನೆ. ಫಸ್ಟ್ ಆಫ್ ಆಲ್ ಕ್ಯೂಬಾಯ್ಡ್. ಕ್ಯೂಬಾಯ್ಡ್ ಅಂದ್ರೆ ಏನ್ ಸರ್ ಅದು ಗೊತ್ತಿರಬೇಕು. ಏನು ಕ್ಯೂಬಾಯ್ಡ್ ಅಂದ್ರೆ ನೋಡಿ, ಕ್ಯೂಬಾಯ್ಡ್ ಅಂದ್ರೆ ಘನಾಕೃತಿ. ನೋಡಿ ಯಾವ ತರ ಇರುತ್ತಂದ್ರೆ ಈ ತರ ಇರುತ್ತೆ. ಓಕೆ, ಇದಕ್ಕೆ ಆದಂತ ಲೆಂತ್, ಇಲ್ಲಿ ಬ್ರೆತ್ ಇರುತ್ತೆ, ಇದು ಹೈಟ್ ಇರುತ್ತೆ. ಓಕೆ, ಇದ್ರ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳ್ತಾ ಇದ್ದಾನೆ. ಸೊ ಒಟ್ಟು ಮೇಲ್ಮೈ ವಿಸ್ತೀರ್ಣ ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಏನಾಗುತ್ತೆ 2LB ಪ್ಲಸ್ 2BH ಪ್ಲಸ್ ಏನಾಗುತ್ತೆ 2LH. 2LH ಇದೇನಾಗುತ್ತೆ ಫಾರ್ಮುಲಾ ಅದೇ. ಸೊ ಇದನ್ನೇ ಅಪ್ಲೈ ಮಾಡಿದೆ, ನಿಮ್ಗೆ ಆನ್ಸರ್ ಬರುತ್ತೆ. ಇದರಲ್ಲಿ ಸರ್ ಏನೇನು ಕೊಟ್ಟಿದ್ದಾನೆ, ಅವನು ಲೆಂತ್ ಕೊಟ್ಟಿದ್ದಾನೆ ನೋಡಿ 15 ಸೆಂಟಿಮೀಟರ್. ಏನು ಕೊಟ್ಟಿದ್ದಾನೆ, ಲೆಂತ್ ಈಕ್ವಲ್ ಟು 15 ಸೆಂಟಿಮೀಟರ್. ಮತ್ತೇನು ಕೊಟ್ಟಿದ್ದಾನೆ, ಬ್ರೆಡ್ತ್ ಕೊಟ್ಟಿದ್ದಾನೆ. ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾನೆ 10 ಸೆಂಟಿಮೀಟರ್. ಮತ್ತು ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾನೆ. ಪುಟ್ ಮಾಡಿ ವ್ಯಾಲ್ಯೂ ಅಲ್ಲಿ. ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಿದೆ ಸರ್ 1300 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ 2 ಇಂಟು ಎಲ್ ಅಂದ್ರೆ ಕೊಟ್ಟಿದ್ದಾನೆ ಎಷ್ಟು 15 ಇದೆ. 15 ಇಂಟು 2 ನೋಡಿ, ಕಾಮನ್ ತಕೊಂಬಿಡಿ. LB ಪ್ಲಸ್ BH ಪ್ಲಸ್ ಜೊತೆಗೆ LH. ನಾನೇನ್ ಮಾಡಿದೆ 2ನ ಕಾಮನ್ ತಕೊಂಡೆ. ಇವಾಗ ನೋಡಿ, ಈ 2 ಈ ಸೈಡ್ ಬಂದ್ಬಿಟ್ರೆ ಡಿವೈಡ್ ಆಗುತ್ತೆ, ಆಮೇಲೆ ನೋಡೋಣ. ಸೊ ಎಷ್ಟಾಗುತ್ತೆ, 2 ಈ ಸೈಡ್ ಬಂದು ಡಿವೈಡ್ ಬಂದ್ರೆ ಎಷ್ಟಾಗುತ್ತೆ 650 ಬರುತ್ತೆ. ಇವಾಗ ನೋಡಿ ಎಲ್ ಜಾಗದಲ್ಲಿ ಏನ್ ಮಾಡಿ 15 ಇಂಟು ಬಿ ಅಂದ್ರೆ 10 ಇದೆ, ಪ್ಲಸ್ ಬಿ ಅಂದ್ರೆ ಎಷ್ಟಿದೆ ಹೇಳಿ, ಬಿ ಅಂದ್ರೆ 10 ಇದೆ. ಎಚ್ ಅನ್ನ ನಾವು ಕಂಡುಹಿಡಿಬೇಕು. ಪ್ಲಸ್ ಎಲ್ ಅಂದ್ರೆ ನೋಡಿ, ಎಲ್ ಅಂದ್ರೆ ಎಷ್ಟಿದೆ 15 ಇದೆ. ಎಚ್ ಅನ್ನ ಕಂಡುಹಿಡಿಬೇಕು. ಹಾಗಾದ್ರೆ ನೋಡಿ ಎಷ್ಟಾಗತ್ತೆ 15 ಹತ್ಲೆ 150 ಪ್ಲಸ್ ಸರ್ ಇಲ್ಲಿ 10 ಹೆಚ್ಚಿದೆ, ಇಲ್ಲಿ 15 ಹೆಚ್ಚಿದೆ, ಕೂಡಿಸಿ ಎಷ್ಟಾಗತ್ತೆ
25 ಹೆಚ್ಚಾಗುತ್ತೆ. ಹಾಗಾದರೆ ಈ 150 ಈ ಸೈಡ್ ಬಂದರೆ 650ರಲ್ಲಿ 150 ಹೋದರೆ ಎಷ್ಟಾಗುತ್ತೆ? 650ರಲ್ಲಿ 150 ಹೋದರೆ 500 ಈಕ್ವಲ್ ಟು ಏನಾಗುತ್ತೆ? 25H. ಹಾಗಾದರೆ H ಈಕ್ವಲ್ ಟು ಏನಾಗುತ್ತೆ? 500 ಡಿವೈಡೆಡ್ ಬೈ 25. 25ರಲ್ಲಿ ಕಡ್ತಾ ಹೊಡೆದ್ರೆ ಎಷ್ಟಾಗುತ್ತೆ? 20 ಸೆಂಟಿಮೀಟರ್. ಹಾಗಾದರೆ ಎತ್ತರ ಎಷ್ಟು ಬರುತ್ತೆ? 20 ಸೆಂಟಿಮೀಟರ್. ಸ್ವಲ್ಪ ದೊಡ್ಡದಿತ್ತು. ಸೊ ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ನೋಡಿ, ದ ಎವರೇಜ್ ಆಫ್ 3 ನಂಬರ್ ಇಸ್ 27. ದ ಸೆಕೆಂಡ್ ಇಸ್ ದಿ 3 times ದಿ ಫಸ್ಟ್ ಅಂಡ್ ದಿ ಥರ್ಡ್ ನಂಬರ್ ಇಸ್ 5 times ದಿ ಫಸ್ಟ್. ವಾಟ್ ಈಸ್ ದಿ ಸೀಕ್ವೆನ್ಸ್ ಆಫ್ ದಿ ನಂಬರ್? ನೋಡಿ, ಎವರೇಜ್ ಮೇಲಿದೆ. The average of 3 number is 27. The second is 3 times the first and the third number is 5 times the first. ನೋಡಿ ಸ್ಟೂಡೆಂಟ್ಸ್, ಇಂಥ ಕ್ವೆಶನ್ಸ್ಗಳು ಏನು ಮಾಡಬೇಕು? ನಾನು ಇಮ್ಯಾಜಿನ್ ಮಾಡ್ತೀನಿ, ಒಂದು ಸಂಖ್ಯೆ, ಎರಡನೇ ಸಂಖ್ಯೆ ಮತ್ತು 3 ಸಂಖ್ಯೆ ಅದಾವ ತಿಳ್ಕೊರಿ. ಓಕೆ, ಹಾಗಾಗಿ 3 ಸಂಖ್ಯೆಗಳ ಎವರೇಜ್ ಎಷ್ಟು ಕೊಟ್ಟಿದ್ದಾನೆ? 27. ಹಾಗಾದರೆ ಟೋಟಲ್ ಸಮ್ ಕಂಡುಕೊಂಡ್ಬಿಡಿ. ಟೋಟಲ್ ಸಮ್ ಅಂದರೆ ಎಷ್ಟು ಸರ್? 27 ಎವರೇಜ್ ಇದ್ದಾವೆ. ಎಷ್ಟು ಅದಾವೆ? 3 ಅದಾವೆ ಅಂದರೆ ಎಷ್ಟಾಗುತ್ತೆ? 81. ಟೋಟಲ್ ಎಷ್ಟು ಬಂತ್ರಿ? 81. ಬಟ್ ಕ್ವಶನಲ್ಲಿ ಏನು ಹೇಳ್ತಿದ್ದಾನೆ? ದ ಸೆಕೆಂಡ್ ಈಸ್ 3 times ಆಫ್ ದಿ ಫಸ್ಟ್. ಅಂದರೆ ಎರಡನೇ ಸಂಖ್ಯೆ ಏನಿದೆ ಅಲ್ಲ, ಮೊದಲೇ ಸಂಖ್ಯೆಗಿಂತ 3 ಪಟ್ಟಿದೆ. ಹೌದಾ? ಹಂಗಂದ್ರೆ ನಾನು ಅನ್ಕೋತೀನಿ ಫಸ್ಟ್ ಸಂಖ್ಯೆನ 1 ಅನ್ಕೋರಿ. ಓಕೆ, ಹಾಗಾದರೆ ಎರಡನೇ ಸಂಖ್ಯೆ ಏನಾಯ್ತು? ಒಂದನೇ ಸಂಖ್ಯೆಯ 3ರಷ್ಟಿದೆ ಅಂದರೆ 3 ಆಯಿತು. ನೆಕ್ಸ್ಟ್ ಮುಂದೆ ಏನಾಯ್ತಾನೆ? ಆ್ಯಂಡ್ ದ ಥರ್ಡ್ ನಂಬರ್ ಈಸ್ 5 times ದಿ ಫಸ್ಟ್. ಅಂದರೆ ಮೂರನೇ ಸಂಖ್ಯೆ ಏನಿಲ್ಲ, ಒಂದನೇ ಸಂಖ್ಯೆಗಿಂತ 5 ಪಟ್ಟಿದೆ. ಅಂದರೆ 1 ಇದ್ರೆ ಇದು ಏನಾಗುತ್ತೆ? 5 ಆಯಿತು. ಇದೇನಾಯಿತು? ಸಿಂಪಲ್ ನಿಮ್ದು ಏನಾಯಿತು? ಅನುಪಾತ ಆಯಿತು. ಕ್ಲಿಯರಾ? ಹಾಗಿದ್ರೆ ಬಟ್ ನೋಡಿ, ಟೋಟಲ್ ಸಂಖ್ಯೆ ಎಷ್ಟು ಕೊಟ್ಟಿದ್ದಾನೆ? ಸಮ್ ಮಾಡಿದ್ರೆ 81. ನೀವು ಅದೇ ಥರ ಅನುಪಾತನ ಕೂಡಿಸೋಳಿ. 5, 3, 8, 1, 9 ಅನುಪಾತ ಬರೋಬ್ಬರಿ 81. ಅಂದರೆ ಗುಣಾಕಾರ ಎಷ್ಟು ಮಾಡಿದಾನೆ? ಇಂಟು 9 ಮಾಡಿದಾನೆ ಸರ್. ಹಾಗಾದರೆ ನೋಡ್ರಿ, ಪ್ರತಿಯೊಂದಕ್ಕೂ ನೀವು ಇಂಟು 9 ಮಾಡಿ ನಿಮಗೆ ಅನುಕ್ರಮವಾಗಿ ಸಂಖ್ಯೆಗಳು ಸಿಗ್ತಾವೆ. ಹಾಗಾದರೆ ಇದು ಒಂದನೇದು ಸಂಖ್ಯೆ ಎಷ್ಟಾಗುತ್ತೆ? ಇಂಟು 9 ಅಂದರೆ 9 9 ನೆಕ್ಸ್ಟ್ ಸರ್ ಇದ್ರದ್ದು ಬೇಕಂದ್ರೆ 9 3 ಎಷ್ಟಾಗುತ್ತೆ? 27. ಆಮೇಲೆ ನೋಡಿ, ಈ ಸಂಖ್ಯೆ ಬೇಕಂದ್ರೆ 9 5 45. ಹಾಗಾದರೆ ಸಂಖ್ಯೆಗಳು ಯಾವ್ಯಾವ? ಅದು 9, 27, 45. ಸೊ ಆನ್ಸರ್ ಏನಾಗುತ್ತೆ? ಸೆಕೆಂಡ್ ಈಸ್ ರೈಟ್ ಆನ್ಸರ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಕ್ವೆಶನ್ ನೋಡಿ, ಫೈಂಡ್ ದಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ 9 months ಆನ್ ಎ ಪ್ರಿನ್ಸಿಪಲ್ ಅಮೌಂಟ್ ಆಫ್ Rs 19,800 at ದಿ ರೇಟ್ ಆಫ್ 6% ಅಂತ ಹೇಳಿದ್ದಾನೆ. ಸೊ ಸಿಂಪಲ್ ನೋಡಿ, ಏನೇನು ಕೊಟ್ಟಿದ್ದಾನೆ? ಪ್ರಿನ್ಸಿಪಲ್ ಕೊಟ್ಟಿದ್ದಾನೆ. ಸೊ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾನೆ? 19,800 ಕೊಟ್ಟಿದ್ದಾನೆ. ಪ್ರಿನ್ಸಿಪಲ್ 19,800 ಕೊಟ್ಟಿದ್ದಾನೆ. ಅದೇ ಥರ ರೇಟ್ ಕೊಟ್ಟಿದ್ದಾನೆ 6%, ಜೊತೆಗೆ ಸಮಯ ಕೊಟ್ಟಿದ್ದಾನೆ. ನೋಡಿ ಫ್ರೆಂಡ್ಸ್, 9 months ಕೊಟ್ಟಿದ್ದಾನೆ. ನೋಡಿ 9 ತಿಂಗಳು ಕೊಟ್ಟಿದ್ದಾನೆ. ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ನಾವೇನು ಮಾಡಬೇಕು? ಇಯರಲ್ಲಿ ಕನ್ವರ್ಟ್ ಮಾಡಬೇಕು. ಹೆಂಗೆ ಸರ್ ಅಂದರೆ ಸಿಂಪಲ್, ಒಂದು ವರ್ಷಕ್ಕೆ ಎಷ್ಟು ತಿಂಗಳಪ್ಪ? 12 ತಿಂಗಳು. ಹಾಗಾಗಿ ಏನು ಮಾಡಬೇಕು? 9ಕ್ಕೆ ಡಿವೈಡೆಡ್ ಬೈ 12 ಮಾಡಿಬಿಟ್ರೆ ಏನಾಗುತ್ತೆ? ನಿಮ್ಮದು ವರ್ಷದಲ್ಲಿ ಕನ್ವರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫಾರ್ಮುಲಾ ಹಾಕಿ. SI is equal to PTR divided by 100. ಸೊ ಪ್ರಿನ್ಸಿಪಲ್ ಎಷ್ಟಿದೆ? 19,800 ಗುಣಾಕಾರ ಸಮಯ ಎಷ್ಟಿದೆ? 9. ನಾನು ನೋಡಿ ಡಿವೈಡೆಡ್ ಬೈ 12 ತಗೋತೀನಿ, ಯಾಕಂದ್ರೆ ಕಡ್ತಾ ಹೊಡೋಕ್ಕೆ ಅನುಕೂಲ ಆಗುತ್ತೆ. ಇಂಟು ಬಡ್ಡಿ ದರ ಎಷ್ಟಿದೆ? 6%. ನೋಡಿ, ಇಂಟು 100. ಹಾಗಾಗಿ ಈ 2 0 ಹೋಯ್ತು, ಈ 2 0 ಹೋಯ್ತು. ನೆಕ್ಸ್ಟ್ 6 1 6 2 12, 2 1 ನೋಡಿ ಇದು ಹೋಗುತ್ತೆ. 2 9 18, 2 9 18 ಉಳಿತೇನ್ರಿ ಇದರಲ್ಲಿ? 9 9 81, 9 9 81, 1 8 ಅಂದರೆ 891. ಸೊ ಹಾಗಾಗಿ ಸಿಂಪಲ್ ಇಂಟ್ರೆಸ್ಟ್ ರೇಟ್ ಬರುತ್ತೆ 891. ಐ ಹೋಪ್ ನೀವು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ಇಫ್ A is to B equal to 11 is to 7 and B is to C is equal to 4 is to 9, then find the A ಅನುಪಾತ B ಅನುಪಾತ C ಅಂತ ಕೇಳಿದಾನೆ. ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ಏನು ಕೊಟ್ಟಿದ್ದಾನೆ? A ಅನುಪಾತ B is equal to 11 ಅನುಪಾತ 7. ಅದೇ ಥರ B ಅನುಪಾತ C is equal to ಏನು ಕೊಟ್ಟಿದ್ದಾನೆ? 4 ಅನುಪಾತ 19 ಕೊಟ್ಟಿದ್ದಾನೆ. ಸೊ ಸಿಂಪಲ್ ಏನು ಮಾಡಬೇಕು? ಇಂಥ ಕ್ವೆಶನ್ಗಳಗಡೆ ಸರ್ ಇದಕ್ಕೇನು ಪ್ಲಾಟ್ ಮೆಥಡ್ ಅಂತ ಕರಿತೀವಿ. ಸಿಂಪಲ್ ಏನು ಕಂಡುಹಿಡಿದಾನೆ? ಎ ಅನುಪಾತ ಬಿ ಅನುಪಾತ ಸಿ ಕಂಡುಹಿಡಿದಾನೆ. ಸರ್ ಫಸ್ಟ್ ಎ ಅನುಪಾತ ಬಿ ಏನಿದೆ? 11 ಅನುಪಾತ 7 ಇದೆ. ನೆಕ್ಸ್ಟ್ ಬಿ ಅನುಪಾತ ಸಿ ಎಷ್ಟಿದೆ?
4:19 ಇದೆ. ಸೊ ನೋಡಿ ಇಲ್ಲಿ ಬ್ಲ್ಯಾಂಕ್ ಪೇಸ್ ಬಂತಲ್ಲ, ಇಲ್ಲಿ ಬ್ಲ್ಯಾಂಕ್ ಹಾಕಿ, ಇಲ್ಲಿ ಏನ್ ಬಂತು, ಇಲ್ಲಿ ಬ್ಲ್ಯಾಂಕ್ ಬಂತು. ಸಿಂಪಲ್ ಏನ್ ಮಾಡಿ, ಇದ್ರ ಹಿಂದಿರುವ ಸಂಖ್ಯೆನ ಇಲ್ಲಿ ಶಿಫ್ಟ್ ಮಾಡ್ಬೇಕು. ಇಲ್ಲಿ 7 ಇದೆಲ್ಲ, ಇದ್ರ ಹಿಂದೆ ಇಲ್ಲಿ ಬಂದು ಏನ್ ಬರುತ್ತೆ, 7 ಬರುತ್ತೆ. ಇದ್ರ ಹಿಂದೆ 4 ಇದೆಲ್ಲ, ಇಲ್ಲಿ ಬಂದು ಏನ್ ಬರುತ್ತೆ, 4 ಬರುತ್ತೆ. ಇವಾಗ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. 11 4 ಎಷ್ಟಪ್ಪ, 44 ಸರ್. ನೆಕ್ಸ್ಟ್ 7 4 ಎಷ್ಟಪ್ಪ, 28. ನೋಡಿ ಆಪ್ಷನ್ ಸಿಕ್ಕೇ ಬಿಡ್ತು. 44 28 ಮುಂದೆ ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಇದೆಷ್ಟು ಬರುತ್ತೆ, ಅಫ್ಕೋರ್ಸ್ 133 ಬರುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ, 44:28:133. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 9. ವೆನ್ ಎ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 34 ಇಟ್ ಬಿಕಮ್ಸ್ 3/2 ಆಫ್ ಇಟ್ ಸೆಲ್ಫ್, ವಾಟ್ ಈಸ್ ದ್ಯಾಟ್ ನಂಬರ್ ಅಂತ ಕೇಳ್ತಾ ಇದ್ದಾನೆ. ಸೊ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ಏನ್ ಮಾಡ್ಬೇಕು, ಒಂದ್ ನಂಬರ್ ಇದೆ, ಯಾವ ನಂಬರ್ ಗೊತ್ತಿಲ್ಲ. ನಾನೇನ್ ಮಾಡ್ತೀನಿ, ನಂಬರ್ ಈಕ್ವಲ್ ಟು ನಾನೇನ್ ತಗೋತೀನಿ, ಎಕ್ಸ್ ಅಂತ ತಗೋತೀನಿ. ಯಾವ ನಂಬರ್ ಅಂತ ಗೊತ್ತಿಲ್ಲ. ಓಕೆ, ಏನಂತ ಇದೆ, ಆ ನಂಬರ್ನ ಇನ್ಕ್ರೀಸ್ಡ್ ಬೈ 34, ಎಕ್ಸ್ ನೇ 34 ಹೆಚ್ಚಿಗೆ ಮಾಡಿದಾಗ, ಅಂದ್ರೆ ಎಕ್ಸ್ ಪ್ಲಸ್ 34 ಈಕ್ವಲ್ ಟು ಏನಾಗ್ತಾ ಇದೆ, 3/2 ಆಫ್ ಇಟ್ ಸೆಲ್ಫ್ ಅಂದ್ರೆ 3/2 ಅಂಶ ಆಗ್ತಾ ಇದೆ. ಎದ್ರದ್ದು, ಎಕ್ಸ್ದು, ಅಂದ್ರೆ 3/2 ಆಫ್ ಎಕ್ಸ್. ಇಷ್ಟು ಬರ್ಕೊಂಡ್ಬಿಟ್ರೆ ನಿಮ್ದು ಆನ್ಸರ್ ಬಂದ್ಬಿಡುತ್ತೆ. ಹಾಗಾಗಿ ನೋಡಿ, ಎಕ್ಸ್ ಒಂದ್ ಸೈಡ್ ಮಾಡಿ, ನಂಬರ್ ಒಂದ್ ಸೈಡ್ ಮಾಡಿ. ನಾನು ಈ ಎಕ್ಸ್ ಆ ಸೈಡ್ ಕಳಿಸಿದ್ರೆ ಏನಾಗುತ್ತಪ್ಪ, ಮೈನಸ್ ಆಗುತ್ತೆ. ಸೊ 34 ಈಕ್ವಲ್ ಟು 3/2 ಎಕ್ಸ್ ಮೈನಸ್ ಎಕ್ಸ್ ಆಗುತ್ತೆ. ಸೊ ಇದ್ರ ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ. ನೋಡಿ ಇದ್ರದ್ದು ಏನ್ ತಗೋಬೇಕು, ಇವಾಗ LCM ತಗೊಳ್ಳಿ, ಇಂಟು ಮಾಡಿ ಎರಡನ್ನ ಆ ಸೈಡ್ ಏನಾಗುತ್ತೆ. ಸೊ 3x ಮೈನಸ್ 2x ಡಿವೈಡೆಡ್ ಬೈ 2 ಅಂದ್ರೆ ಏನಾಗುತ್ತೆ, 3x ಅಲ್ಲಿ 2x ಹೋದ್ರೆ x/2 ಬಂತು. ಹಾಗಾದ್ರೆ ಏನಾಗುತ್ತಪ್ಪ, 34 ಈಕ್ವಲ್ ಟು 34 ಈಕ್ವಲ್ ಟು x/2. ಹಾಗಾದ್ರೆ ಈ ಸೈಡ್ ಬಂದ್ರೆ ಏನಾಗುತ್ತೆ, x ಈಕ್ವಲ್ ಟು 68 ಆಗುತ್ತೆ. ಹಾಗಾದ್ರೆ ನಂಬರ್ ಎಷ್ಟಿರುತ್ತೆ, 68. ಸೊ ಐ ಹೋಪ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ಯಾಲ್ಕುಲೇಟ್ ದಿ ಸಿಲಿಂಡರ್ಸ್ ಟೋಟಲ್ ಸರ್ಫೇಸ್ ಏರಿಯಾ ಇಫ್ ಇಟ್ಸ್ ರೇಡಿಯಸ್ ಇಸ್ 7 ಸೆಂಟಿಮೀಟರ್ ಅಂಡ್ ಹೈಟ್ ಇಸ್ 12 ಸೆಂಟಿಮೀಟರ್. ಏನ್ ಕೊಟ್ಟಿದ್ದಾನಪ್ಪ, ರೇಡಿಯಸ್ ಕೊಟ್ಟಿದ್ದಾನೆ 8 ಸರ್, 7 ಸೆಂಟಿಮೀಟರ್. ಮತ್ತೇನ್ ಕೊಟ್ಟಿದ್ದಾನೆ, ಹೈಟ್ ಕೊಟ್ಟಿದ್ದಾನೆ ಎಷ್ಟಪ್ಪ, 12 ಸೆಂಟಿಮೀಟರ್. ಕ್ಲಿಯರಾ? ಸೊ ನೋಡಿ, ಏನು ಸಿಲಿಂಡರ್ ಅಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರ್ಬೇಕು, ಸಿಲಿಂಡರ್ ಅಂದ್ರೆ ಈ ಟೈಪ್ ಇರುತ್ತೆ. ಇದ್ರದ್ದು ಏನ್ ಕೇಳ್ತಾ ಇದ್ದಾನೆ ಅವನು, ಕ್ಯಾಲ್ಕುಲೇಟ್ ಸಿಲಿಂಡರ್ ಟೋಟಲ್ ಸರ್ಫೇಸ್ ಏರಿಯಾ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಕಂಪ್ಲೀಟ್ ಅಂದ್ರೆ ಮೇಲ್ಮೈ, ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳ್ತಾ ಇದ್ದಾನೆ. ಹಾಗಾಗಿ ಫಾರ್ಮುಲಾ ಏನ್ ಬರುತ್ತೆ ಸರ್ ಅಂದ್ರೆ 2πrh ಪ್ಲಸ್ 2πr². ಇದು ಏನಪ್ಪ, ಕಂಪ್ಲೀಟ್ ಏನು ಟೋಟಲ್ ಸರ್ಫೇಸ್ ಏರಿಯಾ. ನೋಡಿ ಇವಾಗ ನಾನು ಏನ್ ಮಾಡ್ತೀನಿ, 2πr ಅನ್ನ ಕಾಮನ್ ತಕೊಳ್ಳಿ, ಒಳಗಡೆ ಏನು ಉಳಿತೆ, h ಪ್ಲಸ್ r ಉಳಿತೆ. ಕ್ಲಿಯರಾ? ಓಕೆ ಸರ್, ಪುಟ್ ಮಾಡಿ ವ್ಯಾಲ್ಯೂ. 2 ಇಂಟು 5 ಅಂದ್ರೆ ಏನಾಗುತ್ತೆ, 22/7. ಸರ್ ಆರ್ ಅಂದ್ರೆ ಎಷ್ಟು ಕೊಟ್ಟಿದ್ದಾನೆ, 7 ಕೊಟ್ಟಿದ್ದಾನೆ. ಸೊ ಹೈಟ್ ಎಷ್ಟಿದೆ, 12 ಇದೆ, ಪ್ಲಸ್ ಆರ್ ಅಂದ್ರೆ 7 ಇದೆ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಈ 7 ಇತ್ತು, ಈ 7 ಇತ್ತು, 22 ಎಡ್ಲಿ ಎಷ್ಟಾಗುತ್ತೆ, 44 ಇಂಟು 12 7 ಎಷ್ಟಾಗುತ್ತೆ, 19 ಆಗುತ್ತೆ. ಹಾಗಾಗಿ 19 ಗುಣಾಕಾರ ಮಾಡಿ 44 ಇಂಟು 19 ಅಂದ್ರೆ 19 ಎರಡ್ಲೆ 38 19 4 76. 19 4 76 7 ಕೂಡಿಸಿ, 19 4 76 7 ಕೂಡಿಸಿ 83 ಬರುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ, 836 ಸೆಂಟಿಮೀಟರ್ ಸ್ಕ್ವೇರ್ ಏನಾಗುತ್ತೆ, ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇಫ್ x and 2x are supplementary angles then the value of 2x. ಫಸ್ಟ್ ಆಫ್ ಆಲ್ ನೋಡಿ, ಸಪ್ಲಿಮೆಂಟರಿ ಆಂಗಲ್ ಮತ್ತು ಕಾಂಪ್ಲಿಮೆಂಟರಿ ಆಂಗಲ್ ಬಗ್ಗೆ ಗೊತ್ತಿರಬೇಕು. ಸೊ ಕಾಂಪ್ಲಿಮೆಂಟರಿ ಆಂಗಲ್ ಕೊಟ್ರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇರುತ್ತೆ ಸರ್. ಅದೇ ತರ ಸಪ್ಲಿಮೆಂಟರಿ ಆಂಗಲ್ ಅಂದ್ರೆ ಕೋನಗಳ ಮೊತ್ತ ಎಷ್ಟಿರುತ್ತೆ, 180 ಡಿಗ್ರಿ. ತಲೆಯಲ್ಲಿ ಇರ್ಬೇಕು, ಲಕ್ಷದಲ್ಲಿ ಇಟ್ಕೊಳ್ಳಿ. ಕಾಂಪ್ಲಿಮೆಂಟರಿ ಆಂಗಲ್ ಅಂದ್ರೆ ಹಿಂದಿನ ಒಂದು ಶಿಫ್ಟ್ ಅಲ್ಲಿ ಬಂದಿತ್ತು, ಕಾಂಪ್ಲಿಮೆಂಟ್ ಆಂಗಲ್ ಆಫ್ ಎಕ್ಸ್ ಕಂಡಿಡ್ರಿ ಅಂತ ಹೇಳಿದ್ರು. ಹೌದಾ, ಎರಡು ರೇಖೆಗಳು ಪ್ಯಾರಲಲ್ ಅಂತ ಹಿಂದಿನ ಶಿಫ್ಟ್ ಅಲ್ಲಿ ಕ್ವಶನ್ ಮಾಡಿಸಿದ್ದೆ. ಕಾಂಪ್ಲಿಮೆಂಟರಿ ಆಂಗಲ್ ಅಂದ್ರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇರುತ್ತೆ. ಸಪ್ಲಿಮೆಂಟರಿ ಆಂಗಲ್ ಅಂದ್ರೆ ಏನಾಗುತ್ತೆ, ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಓಕೆ ಸರ್, ಇವಾಗ ನೋಡಿ 10ನೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಇಫ್ ಎಕ್ಸ್ ಅಂಡ್ 2x ಆರ್ ಸಪ್ಲಿಮೆಂಟರಿ ಆಂಗಲ್ ಅಂದ್ರೆ ಏನ್, ಎಕ್ಸ್ ಪ್ಲಸ್ 2x ಅಂದ್ರೆ ಸಪ್ಲಿಮೆಂಟರಿ ಆಂಗಲ್ ಅಂದ್ರೆ ಏನ್ ಹೇಳಿದ್ದೀನಿ ನಾನು ಇವಾಗಲೇ, 180 ಡಿಗ್ರಿ.
ಓಕೆ, ಹಾಗಾದ್ರೆ ನೋಡಿ ಎಕ್ಸ್ ಪ್ಲಸ್ 2x ಅಂದ್ರೆ 3x ಈಕ್ವಲ್ ಟು 180 ಡಿಗ್ರಿ. ಹಾಗಾದ್ರೆ ಎಕ್ಸ್ ಈಕ್ವಲ್ ಎಷ್ಟಾಗುತ್ತೆ? 180 ಡಿವೈಡೆಡ್ ಬೈ 3. 3 ಅಂದ್ರೆ ಎಷ್ಟು ಬರುತ್ತೆ? ಎಕ್ಸ್ ವ್ಯಾಲ್ಯೂ 60 ಡಿಗ್ರಿ ಬತ್ತು ಸರ್. ಬಟ್ ಅವನೇನು ಕೇಳಿದಾನೆ? ಫೈಂಡ್ ದಿ ವ್ಯಾಲ್ಯೂ ಆಫ್ 2x. ಎಕ್ಸ್ 60 ಬಂದಿದೆ, 2x ಅಂದ್ರೆ ಎಷ್ಟಾಗುತ್ತೆ? 2 ಇಂಟು 60 ಡಿಗ್ರಿ ಅಂದ್ರೆ 120 ಡಿಗ್ರಿ ಏನಾಗುತ್ತೆ? ಆನ್ಸರ್ ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ? 120 ಡಿಗ್ರಿ. ಲಕ್ಷದಲ್ಲಿ ಇಟ್ಕೋಬೇಕು. ಸಪ್ಲಿಮೆಂಟರಿ ಆಂಗಲ್ ಅಂದ್ರೆ 180 ಡಿಗ್ರಿ, ಕಾಂಪ್ಲಿಮೆಂಟರಿ ಆಂಗಲ್ ಅಂದ್ರೆ 90 ಡಿಗ್ರಿ. ನೆಕ್ಸ್ಟ್ ನೋಡಿ, 16 ಲೇಬರ್ಸ್ ಟೇಕ್ಸ್ 35 ಡೇಸ್ ಟು ಕಂಪ್ಲೀಟ್ ಕನ್ಸ್ಟ್ರಕ್ಷನ್. ಎಕ್ಸಾಕ್ಟ್ಲಿ ಹೌ ಮೆನಿ ಡೇಸ್ ವಿಲ್ ದಿ ಸೇಮ್ ವರ್ಕ್ ಬಿ ಕಂಪ್ಲೀಟೆಡ್ ಬೈ 28 ಲೇಬರ್. ಸಿಂಪಲ್ MDH ಫಾರ್ಮುಲಾ ಇದೆ. 16 ಲೇಬರ್ಗಳು ಎಷ್ಟು ದಿನ ತಗೊಂಡ್ರಿ? 35 ದಿನ ತಗೊಂಡ್ರ ಅದು ಒಂದು ಕೆಲಸ ಮಾಡೋದಕ್ಕೆ. ಅದೇ ತರ ಹೌ ಮೆನಿ ಡೇಸ್ ಅಂದ್ರೆ ಎಷ್ಟು ದಿನ ತಗೋತಾರೆ? 28 ಲೇಬರ್ ಕೆಲಸ ಮಾಡಕ್ಕೆ. ಇಷ್ಟು ಬರ್ಕೊಂಡ್ರೆ ಮುಗಿದೋಯ್ತು. ನೋಡಿ ಕಡ್ತಾ ಎಲ್ಲೆಲ್ಲಿ ಬಿಡ್ತೀರಿ ನೋಡಿ. ಇವಾಗ 4 4 16, 4 7 28, 7 1 7 5 35. ಹಾಗಾದ್ರೆ 4 5 ಎಷ್ಟಾಯ್ತಪ್ಪ? 20. ಹಾಗಾದ್ರೆ ಎಷ್ಟು ಡೇಸ್ ಆಯ್ತು? 20 ಡೇಸ್ ಅಲ್ಲಿ ಏನ್ ಮಾಡ್ತಾರೆ? ಈ ಕೆಲಸವನ್ನ ಮುಗಿಸ್ತಾರೆ. ಆನ್ಸರ್ ಏನ್ ಬರಬೇಕು? 20. ನೆಕ್ಸ್ಟ್ ನೋಡಿ, ದ ಕಾಸ್ಟ್ ಆಫ್ 2 ಪೇರ್ ಆಫ್ ಪ್ಯಾಂಟ್ಸ್ ಅಂಡ್ 3 ಶರ್ಟ್ಸ್ ಈಸ್ RS 650 rupees. ಇಫ್ ದಿ ಕಾಸ್ಟ್ ಆಫ್ 4 ಪೇರ್ಸ್ ಆಫ್ ಪ್ಯಾಂಟ್ಸ್ ಅಂಡ್ 2 ಶರ್ಟ್ಸ್ ಈಸ್ RS 700, ದೆನ್ ಫೈಂಡ್ ದಿ ಕಾಸ್ಟ್ ಆಫ್ ಈ ಶರ್ಟ್. ನೋಡಿ ಸ್ಟೂಡೆಂಟ್ಸ್, ಇಂಥ ಲೆಕ್ಕಕ್ಕೆ ಏನ್ ಮಾಡಬೇಕು? ಈಕ್ವೇಶನ್ ತಗೊಳ್ಳೇಬೇಕು. ದ ಕಾಸ್ಟ್ ಆಫ್ 2 ಪೇರ್ ಆಫ್ ಪ್ಯಾಂಟ್ಸ್ ಅಂದ್ರೆ 2 ಪ್ಯಾಂಟು ಜೊತೆಗೆ 3 ಶರ್ಟ್ ತಗೊಳ್ಳೋಣ. ಎಷ್ಟು ರೂಪಾಯಿ ಪೇ ಮಾಡ್ಯಾನ್ರಿ? 650 ರೂಪಾಯಿ. ಅದೇ ತರ ಏನ್ ಮಾಡಿದಾನೆ? 4 ಪ್ಯಾಂಟು ಜೊತೆಗೆ 2 ಶರ್ಟ್ ತಗೊಂಡಿದ್ದಾನೆ. ಅದ್ರ ಮೊತ್ತ ಎಷ್ಟಿದೆ? 700. ಹಾಗಾದ್ರೆ ಅವನು ಕೇಳ್ತಾ ಇದ್ದಾನೆ, ಒಂದು ಶರ್ಟ್ ಬೆಲೆ ಕೇಳ್ತಾ ಇದ್ದಾನೆ. ಒಂದು ಶರ್ಟ್ ಬೆಲೆ ಕೇಳ್ತಾ ಇದ್ದಾನೆ. ಸಿಂಪಲ್ ಏನ್ ಮಾಡಬೇಕು? ಇಂಥವು 2 ಅನ್ನೋನ್ ಬಂದಿದ್ದಾವೆ. ಪಿ ಎಸ್ 2 ಅನ್ನೋನ್ ಬಂದಿದ್ದಾವಲ್ಲ, ಇದರಲ್ಲಿ ಮೈನಸ್ ಮಾಡಲೇಬೇಕು, ಕಳಿಬೇಕಾಗುತ್ತೆ. ಹಾಗಾಗಿ ನಾನು ಏನ್ ಮಾಡ್ತೀನಿ? ಈ ಒಂದನೇ ಇಕ್ವೇಶನ್ಗೆ ನಾನು ಗುಣಾಕಾರ 2 ಮಾಡ್ತೀನಿ. ಯಾಕೆ ಸರ್ ಗುಣಾಕಾರ 2 ಅಂದ್ರೆ ಯಾವ್ದಾದ್ರು ಒಂದು ನಾವು ಕ್ಯಾನ್ಸಲ್ ಮಾಡಲೇಬೇಕು. ಹಾಗಾದ್ರೆ ನೋಡಿ, ಗುಣಾಕಾರ 2 ಮಾಡಿದ್ರೆ ಏನಾಗುತ್ತೆ? ಇದು ಇಡೀ ಇಕ್ವೇಶನ್ಗೆ ಗುಣಾಕಾರ 2 ಮಾಡಬೇಕು. ಸರ್ 2 ಮಾಡಿ, 2 4p ಪ್ಲಸ್ 2 3 6s ಈಕ್ವಲ್ ಟು 650ಕ್ಕೆ 2 ಗುಣಾಕಾರ ಮಾಡ್ರೆ ಎಷ್ಟಾಗತ್ತಪ್ಪ? 1300 ಬರುತ್ತೆ. ಹೊಸ ಇಕ್ವೇಶನ್ ಬಂತ 3. ಓಕೆ, ಈಗ ಏನ್ ಮಾಡಿ? ಈ ಸ್ವಲ್ಪ ಇದನ್ನ ನಾನು ಕರೆಕ್ಟಾಗಿ ಬರೀತೀನಿ. 4p ಆಯ್ತು. ಓಕೆ, ಇಷ್ಟು ಬಂತಲ್ಲ. ಇವಾಗ ನೋಡಿ, ಈ ಮೂರನೇ ಇಕ್ವೇಶನ್ ಇದರಲ್ಲಿ ಕಳೆದು ಬಿಡಿ, ಆನ್ಸರ್ ಬಂದ್ಬಿಡುತ್ತೆ. 4p ಪ್ಲಸ್ ಏನಿದೆ 2s ಈಕ್ವಲ್ ಟು 700 ಇದೆ. ಇದರಲ್ಲಿ ಇದನ್ನ ಕಳೀರಿ. ನೋಡಿ 4p ಕ್ಯಾನ್ಸಲ್ ಆಯ್ತು. 6ರಲ್ಲಿ 2 ಹೋದ್ರೆ 4s ಸರ್. ನೆಕ್ಸ್ಟ್ 13ರಲ್ಲಿ 700 ಹೋದ್ರೆ ಎಷ್ಟಾಗತ್ತಪ್ಪ? 600. ಹಾಗಾದ್ರೆ 4s ಇಸ್ಕೊಟ್ಟು 600 ಆಯ್ತು. ಅಂದ್ರೆ s ಇಸ್ಕೊಟ್ಟು ಎಷ್ಟಾಗುತ್ತೆ? 600 ಡಿವೈಡೆಡ್ ಬೈ ನೋಡಿ ಏನಾಗುತ್ತೆ? 4 ಅಂದ್ರೆ 4 150. ಅಂದ್ರೆ ಒಂದು ಶರ್ಟ್ ಬೆಲೆ ಎಷ್ಟಾಗುತ್ತೆ? 150. ಐ ಹೋಪ್ ನೀವು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, 83/500 ಈಕ್ವಲ್ ಟು ಪರ್ಸೆಂಟೇಜ್ ಕ್ವಶನ್ ಮಾರ್ಕ್. ಸಿಂಪಲ್ ಇದೆ ನೋಡಿ. 83 ಡಿವೈಡೆಡ್ ಬೈ 500 ಈಕ್ವಲ್ ಟು ಏನು ಕೇಳ್ತಿದ್ದಾನೆ? ಎಷ್ಟು ಪರ್ಸೆಂಟೇಜ್ ಅಂತ ಕೇಳ್ತಿದ್ದಾನೆ. ಸಿಂಪಲ್ ಏನ್ ಮಾಡ್ತಾರೆ ಹೇಳ್ರಿ? ಪರ್ಸೆಂಟೇಜ್ ಕಂಡು ಹಿಡಿಬೇಕಂದ್ರೆ ಗುಣಾಕಾರ 100 ಮಾಡಿ. ನೋಡಿ 20 ಹೋಯ್ತು. 83ಕ್ಕೆ 5ರಲ್ಲಿ ಭಾಗಾಕಾರ ಮಾಡಿ ಎಷ್ಟಾಗುತ್ತೆ? 5 1 5 ಸರ್. ಎಷ್ಟು ಉಳಿತು? 3. 33 5 6 30. ಮತ್ತೆ ನೋಡಿ ಎಷ್ಟು ಉಳಿತು? 3. ಪಾಯಿಂಟ್ ಕೊಟ್ಟು 0 ತೋತೀರಾ? 5 6 30. ಹಾಗಾಗಿ ಆನ್ಸರ್ ಏನ್ ಬರುತ್ತೆ? 16.6%. ನೆಕ್ಸ್ಟ್ ನೋಡಿ, ಕೊನೆ ಪ್ರಶ್ನೆ ನೋಡಿ. ಇಫ್ A/B ಈಕ್ವಲ್ ಟು 7:9 ಅಂಡ್ B/C ಈಕ್ವಲ್ ಟು 5:7, ದೆನ್ ಫೈಂಡ್ ದಿ ವ್ಯಾಲ್ಯೂ ಆಫ್ A/C. ಸಿಂಪಲ್ ಇದೆ ನೋಡಿ. A ಅನುಪಾತ B ಕೊಟ್ಟಿದ್ದಾನೆ 7:9, B ಅನುಪಾತ C ಕೊಟ್ಟಿದ್ದಾನೆ 5:7. ನಿಮಗೇನು ಕಂಡುಹಿಡಿದಾನೆ? A ಅನುಪಾತ B ಅನುಪಾತ C. ಫಸ್ಟ್ ನೋಡಿ ಏನಾಗುತ್ತೆ? 7:9 ಹೌದಾ? ಆಮೇಲೆ ಏನು ಕೊಟ್ಟಿದ್ದಾನೆ? B ಅನುಪಾತ C ಕೊಟ್ಟಿದ್ದಾನೆ 5:7. ಹಾಗಾದ್ರೆ ಇಲ್ಲೊಂದು ಖಾಲಿ ಪ್ಲೇಸ್ ಬಂತ. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಖಾಲಿ ಪ್ಲೇಸ್. ಸಿಂಪಲ್ ಅದರಲ್ಲಿ ವ್ಯಾಲ್ಯೂನ ಪುಟ್ ಮಾಡಿ ಹಿಂದಿನ ವ್ಯಾಲ್ಯೂನೇ ಅಲ್ಲಿ ಬಂದು ಕೂಡುತ್ತೆ. ಅಂದ್ರೆ ಇದೇನು ಬಂತು? 9 ಬಂತು. ಇಲ್ಲಿ ಏನು ಬಂತು? 5 ಬಂತು. ಸರ್ ನೆಕ್ಸ್ಟ್ ಏನ್ ಮಾಡ್ಬೇಕು? ಗುಣಾಕಾರ ಮಾಡಿ. 7 5 35, 9 5
45 7 9 ಎಷ್ಟಾಗುತ್ತೆ 63. ಬಟ್ ನಮಗೇನು ಕೇಳಿದಾನೆ ಸರ್, ಎ ಮತ್ತು ಸಿ ಅನುಪಾತ ಕೇಳಿದ್ದಾನೆ. ಹೌದಾ? ಅಂದರೆ ಎ ಅನುಪಾತ ಸಿ ಏನು ಬರುತ್ತೆ? 35 ಸರ್ ಮತ್ತೆ 63. ಸರ್ ಮತ್ತೆ ಆಪ್ಷನಲ್ಲಿ ಇಲ್ಲಲ್ಲ, ಅಂದರೆ ಇನ್ನೂ ಸಿಂಪ್ಲಿಫೈ ಮಾಡಬೇಕು. ಇವೆರಡಲ್ಲೂ ಕಟ್ತಾ ಹೋಗುತ್ತೆ. ಯಾವ ಮಗ್ಗಿಲೆ ಹೇಳಿ? 7ರ ಮಗ್ಗಿಲೆ 7 5 35 7 9 63. ಹೌದಾ? ಹಾಗಾಗಿ ನೋಡಿ ಆನ್ಸರ್ ಏನು ಬರುತ್ತೆ? 5:9. ಯಾಕಂದ್ರೆ ಕಡ್ತಾ ಹೊಡಿಬೇಕು. ಹಾಗಾಗಿ 5:9 ಏನು ಬರುತ್ತೆ? ಆನ್ಸರ್ ಬರುತ್ತೆ. ಸೊ ನೋಡಿ ಸ್ಟೂಡೆಂಟ್ಸ್, ಆಲ್ಮೋಸ್ಟ್ ನಾನು 15 ಕ್ವಶನ್ಸ್ನ ವಿತ್ ಟ್ರಿಕ್ಸ್ ಜೊತೆ ಸೊಲ್ಯೂಷನ್ ಮಾಡಿದ್ದೀನಿ. ಇದು ಅಗ್ನಿವೀರ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು 17 ಏಪ್ರಿಲ್ 2023 ಮೇಲ್ಗಡೆ ಹೆಡ್ಡಿಂಗು ಹಾಕಿದ್ದೀನಿ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇದೇ ಥರ ಹೊಸ ಕ್ವಶನ್ ಪೇಪರ್ ಜೊತೆಗೆ ನಾನು ಬರ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ನಿಮಗೋಸ್ಕರ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಸೊ ಐ ಹೋಪ್ ನೀವು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡು, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.